ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ನಾಳೆ 6 ಏಪ್ರಿಲ್ 2023ರಂದು ನಡೆಯಲಿರ್ತಕ್ಕಂಥ ಇಂಗ್ಲೀಷ್ನ ಪರೀಕ್ಷೆಯಲ್ಲಿ 60 ಅಂಕಗಳಿಗೆ ಎಸ್ ಗ್ಯಾರಂಟಿ ಕ್ವಶನ್ಸ್ಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಪೋಸ್ಟನ್ನು ಮಾಡಿದ್ದೀವಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇದ್ದಾವೆ, ಅವುಗಳನ್ನು ಹೋಗಿ ನೋಡಿ. PDF-ಗಳಿದ್ದಾವೆ, ಚೆನ್ನಾಗಿ ಡೌನ್ಲೋಡ್ ಮಾಡಿಕೊಂಡು ಅಭ್ಯಾಸ ಮಾಡಿ ಅಂಕಗಳನ್ನು ಗಳಿಸಿ. ಎಲ್ಲ ವಿಷಯಗಳಲ್ಲೂ ಕೂಡ ಮುಂದೆ ಇದೇ ಥರದ ಕ್ವಶನ್ ಪೇಪರ್ಸ್ಗಳನ್ನು ಮತ್ತು ಮೋಸ್ಟ್ ಎಕ್ಸ್ಪೆಕ್ಟೆಡ್ಗಳನ್ನು ಗ್ಯಾರಂಟಿ ಕ್ವಶನ್ಸ್ಗಳನ್ನು ಹಾಕ್ತಾಯಿದ್ದೀವಿ. 2022ರ ಇಂಗ್ಲೀಷ್ ವಿಷಯದ ಕ್ವಶನ್ ಪೇಪರಲ್ಲಿ ಏನು ಕೇಳಿದ್ರು, ಗ್ರಾಮರ್ ಪಾಯಿಂಟು, ಯಾವ ಪಾಠದ ಎಷ್ಟು ಕ್ವಶನ್ಸ್ಗಳನ್ನು ಹೇಗೇನು ಕೇಳಿದರು, ಕೀ ಆನ್ಸರ್ಸ್ ಹೇಗಿದೆ, ಬೋರ್ಡ್ದವ್ರ ಇವ್ಯಾಲ್ಯೂಯೇಷನ್ ಸ್ಕೀಮ್ ಹೇಗಿದೆ ಅನ್ನೋದನ್ನು ನಿಮ್ಗೆ ಇದರಿಂದ ಗೊತ್ತಾಗ್ತದೆ. ವೆರಿ ಇಂಪಾರ್ಟೆಂಟ್ ಅದ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಸೊ ಫಸ್ಟ್ ಇಲ್ಲಿ ನಿಮಗೆ ಲ್ಯಾಂಗ್ವೇಜ್ ಫಂಕ್ಷನ್ಸನ್ನು ಅಲ್ಲಿ ಚೂಸ್ ಮಾಡೋಕ್ಕೆ ಹೇಳಿದ್ದಾರೆ. ಕಮ್ ಐ ವಿಲ್ ಡ್ರಾಪ್ ಯು ಅಂತ ಕೇಳಿದ್ದಾರೆ. ಅದರಲ್ಲಿ ಏನಾಗ್ತದಪ್ಪ ಅಂದ್ರೆ ಸಿ ಆಫರಿಂಗ್ ಹೆಲ್ಪ್ ಅಂತಕ್ಕಂಥದ್ದು. ಇಲ್ಲಿ ಕ್ರಮಾಕ್ಷರ ಬರೀಲೇಬೇಕು, ಬರೆದ್ರೇ ಅಂಕಗಳನ್ನು ಕೊಡ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್. ಇಲ್ಲಿ ಕ್ವಶನ್ ಟ್ಯಾಗ್ಗಳನ್ನು ಮಾಡ್ಲಿಕ್ಕೆ ಹೇಳಿದರು. ಯುವರ್ ಫ್ರೆಂಡ್ಸ್ ಆರ್ ಕಮಿಂಗ್ ಟು ನೈಟ್ ಅಂತ ಇದೆ. ಸೊ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಡಿ, ಅರಂಟ್ ದೇ ಅಂತಕ್ಕಂಥದ್ದು ಬರಿಬೇಕು. ನೆಕ್ಸ್ಟ್ ಇರ್ತಕ್ಕಂಥದ್ದು ಅಪ್ರಪ್ರೇಟಿವ್ ವರ್ಡ್ಸ್ಗಳನ್ನು ಅಲ್ಲಿ ತುಂಬಬೇಕಾಗಿತ್ತು. ಸೊ ಸೆಂಟೆನ್ಸ್ ನೋಡ್ಕೊಡ್ರಿ. ಉತ್ತರ ಏನಾಗ್ತದೆ ಅಂದರೆ ಎ, ವುಡ್ ಹ್ಯಾವ್ ಅಂತಕ್ಕಂಥದ್ದು ಆಗ್ತದೆ. ನೆಕ್ಸ್ಟ್ ಇಲ್ಲಿ ಇನ್ಫಿನಿಟಿಗಳನ್ನು ಏನು ಮಾಡ್ಲಿಕ್ಕೆ ಹೇಳಿದ್ದಾರೆ, ಚೂಸ್ ಮಾಡ್ಲಿಕ್ಕೆ ಹೇಳಿದರೆ ರೈಟ್ ಆನ್ಸರ್ ಟು ಡೂ ಅಂತ ಆಗಬೇಕು. ಡೂ ಆಸ್ ಡೈರೆಕ್ಟೆಡಲ್ಲಿ 1 ಸಿಲೆಬಲ್ ವರ್ಡ್ ಕೇಳಿದ್ದಾರೆ. ಸೊ 1 ಸಿಲೆಬಲ್ ವರ್ಡ್ ಏನಾಗ್ತದಪ್ಪ ಅಂದ್ರೆ ಫ್ರೀ ಅಂತ ಆಗ್ತದೆ. ಇದೇ ಥರ ನೀವು ಚೂಸ್ ಮಾಡಿ ಇಲ್ಲಿ ಬರಿಬೇಕು. ನೆಕ್ಸ್ಟ್ ಎಸ್, ಇಲ್ಲಿ ಕೊಲಾಕೇಟಿವ್ ವರ್ಡ್ ಅಂತ ಇದೆ. ಸೊ ಇದ್ರದ್ದು ಕೊಲಾಕೇಟಿವ್ ವರ್ಡ್ ಏನಾಗ್ತದಪ್ಪ ಅಂದರೆ ಕ್ರೆಡಿಟ್ ಕಾರ್ಡ್. ಎರಡೂ ಸೇರಿಸಿ ಜಾಯಿನ್ ಆಗಿನೇ ಬರಿಬೇಕು, ಬರೀ ಕಾರ್ಡ್ ಅಷ್ಟೇ ಬರೆಯೋಂಗಿಲ್ಲ, ಕ್ರೆಡಿಟ್ ಕಾರ್ಡ್ ಅಂತ ಆಗಬೇಕು. ಕರೆಕ್ಟ್ ಆರ್ಟಿಕಲ್ ತುಂಬಬೇಕಾಗಿತ್ತು. ಸೊ ಕರೆಕ್ಟ್ ಆರ್ಟಿಕಲ್ ಏನಾಗ್ತದೆ, ದ ಅಂತ ಆಗ್ತದೆ. ಸುಟೇಬಲ್ ಲಿಂಕರ್ಗಳನ್ನು ಹಾಕಬೇಕಾಗಿತ್ತು. ಲಿಂಕರ್ ಏನಾಗ್ತದೆ, ಆ್ಯಂಡ್ ಆಗ್ತದೆ. ಅಪ್ರೋಪ್ರೇಟಿವ್ ಪ್ರಿಪೋಸಿಷನನ್ನು ತುಂಬಬೇಕಾಗಿತ್ತು, ಅಲ್ಲಿ ಆ್ಯಟ್ ಅಂತ ತುಂಬಬೇಕಾಗಿತ್ತು. ಅಪ್ರೋಪ್ರೇಟಿವ್ ಟೆನ್ಸ್ ಮಾಡಬೇಕಾಗಿತ್ತು. ಗೋಗೆ ಏನಾಗಬೇಕಾ, ಗೋಸ್ ಅಂತ ಆಗಬೇಕು. ಅಂಡರ್ಲೈನ್ ವರ್ಡ್ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಏನಿದೆ ಅಂತ ಕೇಳಿದರೆ ಅದು ಬಂದುಬಿಟ್ಟು ಅಡ್ಜೆಕ್ಟಿವ್ ಇರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಗಿವನ್ ಬ್ರ್ಯಾಕೆಟ್ಸಲ್ಲಿ ಕರೆಕ್ಟು ಫಾರ್ಮ್ಗಳು ತುಂಬಿದ್ದಾರೆ. ಸಕ್ಸಸ್ ಅಂತ ಇದೆ, ಅದು ಸಕ್ಸಸ್ಫುಲ್ ಅಂತ ಬರಿಬೇಕು. ಸರ್ಚ್ ಇದನ್ನು ವರ್ಬಲ್ಲಿ ಯೂಸ್ ಮಾಡಬೇಕಾಗಿತ್ತು, ಅದನ್ನು ಮೀನಿಂಗ್ಫುಲ್ ಸೆಂಟೆನ್ಸಲ್ಲಿ ಮಾಡಿದರೆ 1 ಮಾರ್ಕ್ ಕೊಡ್ತಾರೆ. ಸೂಪರ್ಲೇಟಿವ್ ಡಿಗ್ರಿಗೆ ಚೇಂಜ್ ಮಾಡೋಕ್ಕೆ ಹೇಳಿದ್ದಾರೆ. ಈ ಸೆಂಟೆನ್ಸ್ ಆತಂದ್ರೆ ಊಟಿ ಈಸ್ ದ ಕೂಲೆಸ್ಟ್ ಹಿಲ್ ಸ್ಟೇಷನ್ ಇನ್ ಸೌತ್ ಇಂಡಿಯಾ ಅಂತ ಆಗ್ತದೆ. ದ ಚೀಫ್ ಗೆಸ್ಟ್ ಡಿಸ್ಟ್ರಿಬ್ಯೂಟೆಡ್ ದ ನೋಟ್ಬುಕ್ಸ್ ಅಂತ ಇದೆ. ಪ್ಯಾಸಿವ್ ವಾಯ್ಸು, ದ ನೋಟ್ಬುಕ್ಸ್ ವೇರ್ ಡಿಸ್ಟ್ರಿಬ್ಯೂಟೆಡ್ ಬೈ ದ ಚೀಫ್ ಗೆಸ್ಟ್ ಅಂತ ಆಗಬೇಕು. ಈ ಸೆಂಟೆನ್ಸ್ದು ರಿಪೋರ್ಟೆಡ್ ಸ್ಪೀಚ್ ಆಗಬೇಕು. ಸೊ ಅಲ್ಲಿ ಬರಿಬೇಕಾಗಿತ್ತು ರಾಜು ಟೋಲ್ಡ್ ರಾಘವ್ ದ್ಯಾಟ್ ಹಿ ವಾಸ್ ಗೋಯಿಂಗ್ ಟು ಡೆಲ್ಲಿ ದ ನೆಕ್ಸ್ಟ್ ಡೇ ಅಂತ. ಇನ್ನು ಎಸ್, ಈ ಪ್ಯಾರಾಗ್ರಾಫಲ್ಲಿ ಎರರ್ಸ್ ಇದ್ದಾವೆ. ಸೊ ವರಬಲ್ ಮಿಸ್ಟೇಕ್ ಇದೆ ಮತ್ತು ಅಡ್ವರಬಲ್ ಮಿಸ್ಟೇಕ್ ಇದೆ, ಕರೆಕ್ಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಅದನ್ನು ಇದೇ ಥರನಾಗಿ ನೀವು ಏನು ಮಾಡಬೇಕು, ಎರಡನ್ನು ಎ ಮತ್ತು ಬಿ ಅಂತ ಹಾಕಿ ಅದರಲ್ಲಿ ಬರಿಬೇಕು. ಮುಂದೆ ಇನ್ನು 2-3 ಮಾರ್ಕ್ ಕ್ವಶನ್ಸ್ಗಳನ್ನು ಹೋಗೋದಾದರೆ, ವೈ ಡಿಡ್ ನೆಹರು ಚೂಸ್ ಡಾಕ್ಟರ್ B.R. ಅಂಬೇಡ್ಕರ್ ಆಸ್ ದ ಲಾ ಮಿನಿಸ್ಟರ್ ಅಂತದ. ಇಲ್ಲಿ ಏನಿದಾವಪ್ಪ ಅಂತಂದರೆ ಕೀಸ್ ಇದಾವೆ, ಆನ್ಸರ್ ಕೀಸ್. ನೀವು ಹೀಗೆ ಬರ್ದಿರಿ ಮತ್ತೆ, ಬಟ್ ಅದರಲ್ಲಿ ವ್ಯಾಲ್ಯೂ ಪಾಯಿಂಟ್ಸ್ಗಳನ್ನಂತ ಇವ್ರ ಮೇಲೆ ಕೊಟ್ಟಿದ್ದಾರೆ, ನೀವು ನೋಡಬಹುದು. ಓಕೆ, ವ್ಯಾಲ್ಯೂ ಪಾಯಿಂಟ್ಸ್ ಅಂದರೆ ಮೌಲ್ಯವನ್ನು ಇದ್ರ ಮೇಲೇ ಮಾಡ್ತಾರೆ. ಕಂಪಲ್ಸರಿ ಆಗಿರ್ತಕ್ಕಂಥ ಈ ಪಾಯಿಂಟ್ಸ್ಗಳು ಇರಲೇಬೇಕು. ಸೊ ಟೋಟಲಿ ವ್ಯಾಲ್ಯೂಯಬಲ್ ಪಾಯಿಂಟ್ಸ್ಗಳಿಗೆ 1.5 ಇದ್ರೆ, ಸೊ ನಿಮ್ದು ಏನಾಗ್ತದಪ್ಪ ಅಂದರೆ ಎಕ್ಸ್ಪ್ರೆಷನ್ಗೆ ಏನು ಸೆಂಟೆನ್ಸ್ಗಳಿದಾವಲ್ಲ, ನೀವು ಏನು ರಚನೆ ಮಾಡ್ತಾರಲ್ಲ ಫಾರ್ಮೇಷನ್ಸ್ಗಳನ್ನು, ಅದಕ್ಕೆ ಅರ್ಧ. ಸೊ ಟೋಟಲಿ 2 ಮಾರ್ಕ್ಸ್ ಅಂತ ಏನು ಮಾಡ್ತಾರೆ, ಡಿವೈಡ್ಗಳನ್ನು ಮಾಡ್ತಾರೆ. ನೆಕ್ಸ್ಟ್, ಅಂಬೇಡ್ಕರ್ ಹ್ಯಾಡ್ ಅ ಗ್ರೇಟ್ ಥ್ರಸ್ಟ್ ಫಾರ್ ಬುಕ್ಸ್ ವೆನ್ ಹಿ ವಾಸ್ ಅ ಸ್ಟೂಡೆಂಟ್ ಎಕ್ಸ್ಪ್ಲೇನ್ ಅಂತ ಇದೆ. ಸೊ ಉತ್ತರ ನೋಡ್ಕೊಡ್ರಿ, ಕೀ ಪಾಯಿಂಟ್ಸ್ಗಳನ್ನು. ನೆಕ್ಸ್ಟ್, ಡು ಯು ಥಿಂಕ್ ದ ರೆಸ್ಪಾನ್ಸ್ ಆಫ್ ದ ಆರ್ಟಿಸ್ಟ್ಸ್ ಇನ್ ದ ಕನ್ಸರ್ಟ್ ವಾಸ್ ಅನ್ಯೂಸ್ವಲ್ ಅಂತ ಇದೆ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿತ್ತು. ಹೌ ಡಿಡ್ ಸ್ಮಿತಾ ಎಕ್ಸಿಕ್ಯೂಟ್ ಹರ್ ಡೇರಿಂಗ್ ಥಾಟ್ ಅಂತ ಇದೆ, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ರೈಟ್ ಅಬೌಟ್ ದ ಫಿಸಿಕಲ್ ಅಪಿಯರೆನ್ಸ್ ಆಫ್ ದ ಪೋಯಮ್ ಜಾಜ್ ಪ್ಲೇಯರ್ ಅಂತ ಇದೆ. 3 ಮಾರ್ಕ್ಗೆ ಕ್ವಶನ್ ಕೇಳೋದು, 2 ಮಾರ್ಕ್ಸ್ಗೆ ಕೇಳಿದ್ದಾರೆ. ನೆಕ್ಸ್ಟ್, ವಾಟ್ ಡು ಯು ಥಿಂಕ್ ಈಸ್ ದ ರೈಟರ್ ಆಫ್ ನಾರಾಯಣಪುರ ಇನ್ಸಿಡೆಂಟ್ ಟ್ರೈಯಿಂಗ್ ಟು ಇಂಪ್ರೆಸ್ ಅಪಾನ್ ದ ರೀಡರ್ಸ್ ಅಂತ ಇದೆ. ಸೊ ಇದನ್ನು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು. ನೆಕ್ಸ್ಟ್ ಅದರಲ್ಲಿ ಆರ್ ಕ್ವಶನ್ಸ್ ಇತ್ತು. ಅದರಲ್ಲಿ ಹೌ ಕ್ಯಾನ್ ಯು ಸೇವ್ ದ ಸ್ಟೂಡೆಂಟ್ಸ್ ಮಾರ್ಚ್ ವಾಸ್ ಅನ್ಯೂಸ್ವಲ್ ಅಂತ ಇದೆ. ಸೊ ಅದರಲ್ಲಿ ಇದನ್ನು ಬರೀಬೇಕಿತ್ತು. ನೆಕ್ಸ್ಟ್, ವಾಟ್ ಕೈಂಡ್ ಡಿಫಿಕಲ್ಟೀಸ್ ಡಿಕ್ಕಿ ಡೋಲ್ಮಾ ಹ್ಯಾಡ್ ಅ ಪೇಸ್ ಆಸ್ ಅ ಯಂಗ್ ಗರ್ಲ್ ಅಂತಿದೆ. ಅಥವಾ ಹೌ ಡಿಡ್ ಹನಿಫಾ ಆ್ಯಂಡ್ ಹಿಸ್ ಬ್ರದರ್ ಲರ್ನ್ ಟು ಬಿ ಇಂಡಿಪೆಂಡೆಂಟ್ ಎಟ್ ಅ ಯಂಗ್ ಏಜ್ ಅಂತ ಇದೆ. ಸೊ ಇಷ್ಟೆಲ್ಲ ಪಾಯಿಂಟ್ಸ್ಗಳನ್ನು ನೀವು ಏನು ಮಾಡಬೇಕಾಗಿತ್ತು, ಅದರಲ್ಲಿ ಬರೀಬೇಕಿತ್ತು. ಇನ್ನು 3 ಮಾರ್ಕ್ ಕ್ವಶನ್ಸಲ್ಲಿ ಕೇಳಿದರೆ ಡಿಸ್ಕ್ರೈಬ್ ಸ್ವಾಮೀಸ್ ಡೀಡ್ಫುಲ್ ಎಕ್ಸ್ಪೀರಿಯನ್ಸ್ ವೆನ್ ಹಿ ವಾಸ್ ಲೈಯಿಂಗ್ ಅಂಡರ್ ದ ಬೆಂಚ್ ಅಂತಿದೆ. ಸೊ ಕೀ ಪಾಯಿಂಟ್ಗಳು ಇರಬೇಕು. ಎರಡನೇದಿತ್ತು, ಹೌ ಡಸ್ ದ ಪೋಯೆಟ್ ಡಿಸ್ಕ್ರೈಬ್ ದ ಪ್ರೋಗ್ರೆಸ್ ಅಚೀವ್ಡ್ ಇನ್ ಅವರ್ ಕಂಟ್ರಿ ಇನ್ ದ ಪೋಯಮ್ ದ ಸಾಂಗ್ ಆಫ್ ಇಂಡಿಯಾ ಅಂತ ಕೇಳಿದ್ದಾರೆ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇವೆಲ್ಲ ಕೀ ಪಾಯಿಂಟ್ಸ್ಗಳು ಅದರಲ್ಲಿ ಇರಲೇಬೇಕು.
ನೆಕ್ಸ್ಟ್ ನೋಡ್ರಿ ಎಕ್ಸ್ಟ್ರಾಕ್ಟ್ಸ್ಗಳ ಬಗ್ಗೆ ಬಹಳ ಎಲ್ರಿಗೂ ಟೆನ್ಷನ್ ಅದ, ಯಾಕಂದ್ರೆ 12 ಮಾರ್ಕ್ಸ್ ಇರ್ತಾವೆ. ಅಲ್ಲಿ ಯಾವೆಲ್ಲ ಕೇಳಿದಾರೆ ನೋಡಿ. ಬೆಹೆನ್ಜಿ ಆಪ್ ಠೀಕ್ ಹೈ ಹಿ ಆಸ್ಕ್, ಅದು ಇಂಪಾರ್ಟೆಂಟ್ ಅದ. ಒನ್ ಡೇ ದೇ ಕೇಮ್ ಬ್ಯಾಕ್ ಟು ದ ಆಫೀಸ್ ಟು ಕಂಪ್ಲೇನ್ ಅಂತದ. ನೆಕ್ಸ್ಟ್ ದೇರ್ ಈಸ್ ಆ್ಯನ್ ಐಡಿಯಲ್ ಫಾಸ್ಟ್ ಟೈಮ್, ಅದು ಒಂದು ಕೊಟ್ಟಿದ್ದಾರೆ. ಆನ್ಸರ್ಸ್ಗಳನ್ನ ನೋಡ್ಕೊಡ್ರಿ. ಯು ಸೇ ಯು ಓನ್ ಮೀ ಅಂತಕ್ಕಂಥದ್ದು ಇದೆ. ಎಸ್. ನೆಕ್ಸ್ಟ್ ಇರ್ತಕ್ಕಂಥದ್ದು ಪ್ರೊಫೈಲ್ ರೈಟಿಂಗ್ ಮಾಡಬೇಕು. ಈ ಪ್ರೊಫೈಲ್ಗಳನ್ನ ನೋಡ್ಕೊಡ್ರಿ. ಸೊ ಪ್ರೊಫೈಲ್ ರೈಟಿಂಗ್ ಮಾಡಿ ಈ ಥರ ಅದನ್ನ ಏನು ಮಾಡಬೇಕಾಗಿತ್ತು, ಬರಿಬೇಕಿತ್ತು. ಇನ್ಕ್ಲೂಷನ್ಸ್ ಆಫ್ ಆಲ್ ಪಾಯಿಂಟ್ಸ್ ಇದೆ, ಎಲ್ಲ ಪಾಯಿಂಟ್ಸ್ಗಳಿದ್ರೆ 2 ಮಾರ್ಕ್ಸ್ ಕೊಡ್ತಾರೆ. ಲ್ಯಾಂಗ್ವೇಜ್ ಅಕ್ಯುರಸಿ, ನೀವು ಏನು ಒಂದು ಸೆಂಟೆನ್ಸ್ ಮೀನಿಂಗ್ಫುಲ್ ಮಾಡ್ತಿರಲ್ಲ ಅದಕ್ಕೆ 1 ಮಾರ್ಕ್, ಟೋಟಲಿ 3 ಮಾರ್ಕ್ ಇಲ್ಲಿ ಕೊಡ್ತಾರೆ. ಸ್ಟೋರಿ ಬಿಲ್ಡ್ ಮಾಡಬೇಕಾಗಿತ್ತು. ಈ ಸ್ಟೋರಿಗಳನ್ನ ನೋಡ್ಕೊಡ್ರಿ. ಗ್ರಾಸ್ ಶಾಪರ್ ಬಗ್ಗೆ ಸ್ಟೋರಿ ಇತ್ತು, ಅಲ್ಲಿನೂ ಕೂಡ ಇವೆಲ್ಲ ಪಾಯಿಂಟ್ಸ್ ಇದ್ದರೆ 2 ಮಾರ್ಕ್ ಕೊಡ್ತಾರೆ. ಲ್ಯಾಂಗ್ವೇಜ್ ಅಕ್ಯುರೆನ್ಸಿಗೆ 1 ಮಾರ್ಕ್ ಕೊಡ್ತಾರೆ. ನೆಕ್ಸ್ಟ್ ಈ ಪಿಕ್ಚರ್ ಇತ್ತು, ಈ ಪಿಕ್ಚರನ್ನು ಸ್ಟಡಿ ಮಾಡಂತ ಹೇಳಿದರು. ಸ್ಟಡಿ ಮಾಡಿ ಅದಕ್ಕೆ ಪ್ಯಾರಾಗ್ರಾಫನ್ನು ಬರಿಬೇಕಿತ್ತು. ಸೊ ಅದಕ್ಕೂ ಕೂಡ ನಿಮಗೆ ಎಷ್ಟು ಡಿಸ್ಕ್ರಿಪ್ಷನ್ನು ಮತ್ತು ಅದರಲ್ಲಿ ಲ್ಯಾಂಗ್ವೇಜ್ ಅಕ್ಯುರಸಿಗೆ ಮಾರ್ಕ್ಸ್ಗಳನ್ನು ಕೊಡ್ತಾರೆ. ಸೊ ಇದು ಅಲ್ಟರ್ನೇಟಿವ್ ಕ್ವಶನ್. ಯೂಸ್ ದ ಫಾಲೋಯಿಂಗ್ ಫ್ರೇಸಲ್ ವರ್ಬ್ಸ್ ಇದಾವಲ್ಲ, ಲುಕ್ ಫಾರ್, ಪುಟ್ ಆನ್, ಸೆಟ್ ಔಟ್, ಅವುಗಳು ಕೂಡ ಮೀನಿಂಗ್ಫುಲ್ ಸೆಂಟೆನ್ಸಲ್ಲಿ ಯೂಸ್ ಮಾಡಿದರೆ ಮಾರ್ಕ್ಗಳನ್ನು ಕೊಡ್ತಾರೆ. ದ ಕ್ವಾಲಿಟಿ ಹಿಡಿದ ಟೇಕ್ಸ್ವರೆಗೆ ಪದ್ಯ ಇತ್ತು. ಯು ಟಾಕ್ ಹಿಡಿದ ನೈಟ್ವರೆಗೆ ಇದೆ. ಸೊ 2 ಪದ್ಯ ಇದ್ದಾವೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ, ನೋಡ್ಕೊಡ್ರಿ. ಓಕೆ, 4 ಅಂಕ ಇದು ಇತ್ತು. ಇನ್ನು 100 ಪ್ಯಾಸೇಜ್ ಬಂತು, ಅದೇನು ಇಂಪಾರ್ಟೆಂಟ್ ಅಲ್ಲ, ಇಟ್ಸ್ ಓಕೆ. ನೆಕ್ಸ್ಟ್ ಲೆಟರ್ಗಳಿದ್ದಾವೆ. ಇದು ಗ್ರ್ಯಾಂಡ್ ಮದರ್ ಬಗ್ಗೆ ಒಂದು, ಎಸ್. ಆಮೇಲೆ ಜಹಾಜ್ ಪ್ಲೇಯರ್ ಬಗ್ಗೆ ಒಂದು, ಜಹಾಜ್ ಪೋಯಮ್ 2 ಬಗ್ಗೆ ಕ್ವಶನ್ಸ್ ಇದ್ದಾವೆ. ಇದು ಗ್ರ್ಯಾಂಡ್ ಮದರ್ ಕ್ವಶನ್ಸ್ದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ಸ್ ಕವರ್ ಮಾಡಿದ್ದಾರೆ. ಇನ್ನು ಜಹಾಜ್ ಪೋಯಮ್ 2ದಿಂದ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ಕವರ್ ಮಾಡಿದ್ದಾರೆ. ಸೊ ಪಾಯಿಂಟ್ಸ್ಗಳನ್ನ ನೋಡ್ಕೊಡ್ರಿ. ಸೊ ನಿಮ್ಮ ಎಕ್ಸಾಮ್ನ ಆನ್ಸರ್ ಪೇಪರಲ್ಲಿನೂ ಕೂಡ ನಿಮ್ಮ ಎಲ್ಲ ವ್ಯಾಲ್ಯೂ ಪಾಯಿಂಟ್ಸ್ಗಳು ಇರಲೇಬೇಕು, ಇದ್ರೇ ಮಾರ್ಕ್ಸ್ಗಳನ್ನು ಕೊಡ್ತಾವ್ರಿ. ಎಸೆದಲ್ಲಿ COVID-19 ಇದೆ, ಏರ್ ಪೊಲ್ಯೂಷನ್ ಇದೆ, ಇಂಪಾರ್ಟೆನ್ಸ್ ಆಫ್ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್ ಇದೆ, ಅಲ್ಲಿ ಇನ್ಕ್ಲೂಷನ್ ಆಫ್ ಆಲ್ ಪಾಯಿಂಟ್ಸ್, ಲ್ಯಾಂಗ್ವೇಜ್ ಅಕ್ಯುರಸಿ ಅದನ್ನೇ ಕೊಟ್ಟಿರ್ತಾರೆ. ಸೊ ಅದು ಇಂಪಾರ್ಟೆಂಟ್ ಅದ. ಲೆಟರ್ಗಳನ್ನು ನೋಡ್ಕೊಡ್ರಿ. ಇಲ್ಲಿ ಚಿಲ್ಡ್ರನ್ಸ್ ಡೇ ಸೆಲೆಬ್ರೇಷನನ್ನು ಡಿಸ್ಕ್ರೈಬ್ ಮಾಡ್ತಾ ಫ್ರೆಂಡ್ಗೆ ಲೆಟರ್ ಬರಲಿಕ್ಕೆ ಹೇಳಿದ್ದಾರೆ. ನೆಕ್ಸ್ಟ್ ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಸಿಟಿ ಆಫೀಸ್ ಆಫ್ ಯುವರ್ ಏರಿಯಾ ಇರ್ರೆಗ್ಯುಲರ್ ಪವರ್ ಸಪ್ಲೈ ಇದೆ ಅಂತ ಕಂಪ್ಲೇಂಟ್ ಮಾಡಂತ ಹೇಳಿದ್ದಾರೆ. ಅಲ್ಲಿ ಫಾರ್ಮ್ಯಾಟ್ ಆಗಬೇಕು, ಮ್ಯಾಟರ್ ಆಗಬೇಕು, ಲ್ಯಾಂಗ್ವೇಜ್ ಅಕ್ಯುರಸಿ ಆಗಬೇಕು. ಅದಕ್ಕೆ ನೋಡಿ ಮಾರ್ಕ್ಸ್ಗಳನ್ನ ಏನು ಮಾಡ್ತಾರಪ್ಪ ಅಂದ್ರೆ ಕೊಡ್ತಾರೆ. ಸೊ ಇದರಿಂದ ಐಡಿಯಾ ಗೊತ್ತಾಗ್ತದೆ, ಅಂದರೆ ಯಾವ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ ಅನ್ನೋದು ಫಸ್ಟ್ ಗೊತ್ತಾಗ್ತದೆ. ಆಮೇಲೆ ಬೋರ್ಡ್ದವರು ಇವ್ಯಾಲ್ಯೂಯೇಷನಲ್ಲಿ ಸ್ಕೀಮ್ ಹೇಗಿದೆ, ಯಾವ ಥರ ಪಾಯಿಂಟ್ಸ್ಗಳನ್ನ ಅವ್ರು ಹಾಕಿದ್ದಾರೆ, ಸೊ ಎಷ್ಟು ವ್ಯಾಲ್ಯೂಯಬಲ್ ಇದಾವೆ ಅನ್ನೋದನ್ನು ಕೂಡ ನಿಮ್ಗೆ ಐಡಿಯಾ ಏನಾಗ್ತದಪ್ಪ ಅಂದ್ರೆ ಗೊತ್ತಾಗ್ತದೆ. ವಿಡಿಯೋನ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಸೊ ನಾನು ಮತ್ತೆ ಸಿಗ್ತೀನಿ ನಿಮಗೆ ಹೊಸದಾಗಿರ್ತಕ್ಕಂಥ ವಿಡಿಯೋಗಳಲ್ಲಿ. ಇದ್ರದ್ದು PDF ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಸೊ ನೀವುಗಳು ಕೂಡ ಇದನ್ನು ಏನು ಮಾಡ್ಕೊಡ್ರಿ, ಡೌನ್ಲೋಡ್ ಮಾಡ್ಕೊಡ್ರಿ. ಓಕೆ.